ತುಂಬ ದುಃಖದ ವಿಷಯ ಇವತ್ತು. ಬಹುಶಃ ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅವ್ರು ಹೆಂಗಿದ್ರು ಹಾಗೆ ಸ್ವಾಮೀಜಿಗಳಿಗೆಲ್ಲ ನಿಜವಾಗ್ಲೂ ಒಬ್ಬ ಸ್ವಾಮೀಜಿ ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು ಅಂತಿದ್ದು ಶಿವಕುಮಾರ್ ಸ್ವಾಮೀಜಿಗಳು. ಕರ್ನಾಟಕದಾದ್ಯಂತ ಎಷ್ಟು ಜನ ಅಭಿಮಾನಿಗಳಿದ್ದಾರೋ, ಇವತ್ತು ಎಷ್ಟು ಜನಕ್ಕೆ ನೋವಾಗಿದೆಯೋ ಅದರಲ್ಲಿ ನಾನು ಕೂಡ ಇವರ ದೊಡ್ಡ ಅಭಿಮಾನಿ. ಜಾತಿ ಮತ ಮತ್ತೊಂದು ಎಲ್ಲವನ್ನು ಬಿಟ್ಟು ಈ ಮಠನ ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯೆ ಅನ್ನ ಕೊಟ್ಟಂಥವ್ರು. ನಾವು ದೇವ್ರನ್ನ ನಿಜವಾಗ್ಲೂ ಡೈರೆಕ್ಟಾಗಿ ನೋಡಿದ್ದೀವಿ ಇಲ್ವೋ ಗೊತ್ತಿಲ್ಲ, ಆದರೆ ಇವ್ರ ಮುಖಾಂತರ ನಾವು ಒಬ್ಬ ದೇವ್ರನ್ನ ನೋಡಿದ್ದೀವಿ ಇಡೀ ಕರ್ನಾಟಕದಲ್ಲಿ. ಕರ್ನಾಟಕದ ಮೊದಲ ವ್ಯಕ್ತಿ ಅಂತ ಹೇಳೋದಕ್ಕೆ ಶಿವಕುಮಾರ್ ಸ್ವಾಮೀಜಿಗಳು. ಭಾರತ ರತ್ನ ಆಗಬೇಕು, ವಿಶ್ವರತ್ನ ಆಗಬೇಕು, ಅದೆಲ್ಲವನ್ನು ಮೀರಿದಂಥ ವ್ಯಕ್ತಿತ್ವ ಸ್ವಾಮಿಗಳದು. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಎಲ್ಲರ ಮುಖಾಂತರ ಎಲ್ಲರ ಜೀವನದಲ್ಲೂ ಎಲ್ಲರ ಹೃದಯದಲ್ಲೂ ಕೂಡ ಅವರು ಇದ್ದಾರೆ. ಇವತ್ತು ಕರ್ನಾಟಕಕ್ಕೆ ಇದೊಂದು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಮಹಾನ್ ವ್ಯಕ್ತಿತ್ವ, ಇಷ್ಟು ಜನ ಇದೇ ಸಾಕ್ಷಿ. ಬಹುಶಃ ಲಕ್ಷಾಂತರ ಜನ ಅಭಿಮಾನಿಗಳು, ಲಕ್ಷಾಂತರ ಜನ ಅವರ ಶಿಷ್ಯಂದರು ಅಂತ ಹೇಳೋಕ್ಕೆ ಅಭಿಮಾನದಿಂದ ಹೆಮ್ಮೆಯಿಂದ ಇಲ್ಲಿ ನುಗ್ಲಾಗ್ತಾ ಇದೆ. ಇದೊಂಥರ ಕರ್ನಾಟಕದ ಮುಖ್ಯವಾದಂಥ ಮೊದಲ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಈ ಮಠಕ್ಕೆ ಇದೇ ಥರದ ದಾರಿದೀಪ, ಅವರ ಬೆಳಕು ಯಾವಾಗಲೂ ಎಲ್ಲ ಮಕ್ಕಳ ಮೇಲೂ ಇರುತ್ತೆ. ಅದೇ ರೀತಿ ಮಠ ಮುಂದುವರಿಯುತ್ತೆ ಅಂತ ನಮ್ಮೆಲ್ಲರಿಗೂ ನಂಬಿಕೆ ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಭಾರತ ರತ್ನ ಕೊಡಬೇಕು ಅನ್ನೋದು ಏನು ಕೇಳಲೇಬೇಕಾಗಿಲ್ಲ, ಕೊಡಲೇಬೇಕು. ಆ ಥರದ ವ್ಯಕ್ತಿತ್ವ ಅವರು. ಕೊಡೋದ್ರಲ್ಲಿ ಏನು ಇನ್ಯಾರು ಕೊಡ್ತೀರಾ? ಮತ್ತೆ ಭಾರತ ರತ್ನ ಅನ್ನೋದಕ್ಕೆ ಅದಕ್ಕೇನಾದ್ರೂ ಒಂದು ಅರ್ಥ ಬರುತ್ತೆ ಅನ್ನೋದಾದ್ರೆ ಭಾರತ ರತ್ನ ಅನ್ನೋದಕ್ಕೆ ಮತ್ತೆ ಯಾಕೆ ಇಟ್ಕೋಬೇಕದ್ನ? ಅದು ಇಂಥವ್ರಿಗೆ ತಾನೇ ಕೊಡ್ಬೇಕಾಗಿರೋದು. ನಾವೆಲ್ಲರೂ ಸ್ಕ್ರೀನ್ ಮೇಲೆ ಹೀರೋಗಳಷ್ಟೇ. ನಿಜ ಜೀವನದಲ್ಲಿ ಹೀರೋಗಳಾಗೋದು ಕೆಲವರು ಮಾತ್ರ. ಅಂಥದ್ರಲ್ಲಿ ನಿಜ ಜೀವನದಲ್ಲಿ ಒಬ್ಬ ದೊಡ್ಡ ಹೀರೋ ಆಗಿದ್ದು ಕರ್ನಾಟಕಕ್ಕೆ ಶಿವಕುಮಾರ್ ಸ್ವಾಮಿಗಳು. ಎಲ್ಲ ರೀತಿಯಲ್ಲೂ ಅವರು ಮಾದರಿಯಾಗಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಮನುಷ್ಯನಾಗಿ ಅದ್ಭುತವಾದ ಬದುಕಿ ಹೋಗಿದ್ದಾರೆ. ವಿದ್ಯೆ ಅನ್ನ ಎಲ್ಲದರಲ್ಲೂ ನಾವು ಮಾತಾಡ್ತೀವಿ ಇವತ್ತು, ಆದರೆ ಎಲ್ಲವನ್ನು ಮಾಡಿದ್ದಾರೆ ಅವರು, ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಂಥ ಮಹಾನ್ ವ್ಯಕ್ತಿತ್ವ. ಈ ಬೇರೆ ಪದಗಳೇ ಇಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೆ, ಬೇರೆ ಪದಗಳೇ ಸಾಲದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ. ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವ್ಯಕ್ತಿ ಅವರು. ಅವರಿಂದ ನಾವೆಲ್ಲರೂ ಕಲಿಬೇಕು. ಸ್ವಾಮೀಜಿಗಳು ಕೂಡ ಸ್ವಾಮೀಜಿ ಹೇಗಿರಬೇಕು ಅಂತ ಬಹುಶಃ ಅವರಿಂದ ಕಲಿಬೇಕು ಅಂತ ನನಗನ್ನಿಸ್ತದೆ. ಈಗ ಒಬ್ಬ ಆ್ಯಕ್ಟರ್ ಆಗಿರಬೇಕು ಅಂತ ರಾಜ್ಕುಮಾರಿಂದ ನಾವೇ ಕಲಿತಾ ಇದ್ವೋ, ಹಂಗೆ ಸ್ವಾಮೀಜಿಗಳೆಲ್ಲರಿಗೂ ಕೂಡ ಇವರೊಬ್ಬರು ಮಾದರಿ. ಇವರಿಂದ ಎಲ್ಲ ಸ್ವಾಮೀಜಿಗಳು ಕಲಿಬೇಕು ಬದುಕನ್ನು. ಹಂಗೆ ಬದುಕೋಗಿದ್ದಾರೆ. ಅದಕ್ಕೆ ಬಹುಶಃ 111 ವರ್ಷ ಅವ್ರನ್ನ ಯಾರು ಟಚ್ ಮಾಡೋಕ್ಕೆ ಬಿಡಲಿಲ್ಲ. ಬಹುಶಃ ಭೂಮಿ ಮೇಲೆ ನೀವು ಇರಬೇಕು ಸಾಕಷ್ಟು ದಿವಸ, ಸಾಧ್ಯವಾದಷ್ಟು ನೀವು ಇರಬೇಕು ಅಂತ ಅವ್ರಿಗೆ ಒಂದು ಅವಕಾಶ ಇತ್ತು ಅಂತ ಅನಿಸ್ತದೆ ನನಗೆ. ಹಂಗಾಗಿ ಇವತ್ತು ಇಷ್ಟೆಲ್ಲ ಪರಿವರ್ತನೆ ತುಮಕೂರಲ್ಲಿ ಇಂಥ ಒಂದು ಏನಂತಾರೆ, ಇದು ಒಂದು ಪುಣ್ಯ ಭೂಮಿಯಾಗಿ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ.